Hi and hello friends, welcome to our channel. This is Narayan. So friends, ಇವತ್ತಿನ ಒಂದು ವಿಡಿಯೋದಲ್ಲಿ 5th ಸೆಮ್ ಅಲ್ಲಿರುವಂತಹ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ ನ ಒಂದು ಚಾಪ್ಟರ್ ಅಲ್ಲಿ ಅಂದ್ರೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಈ ಚಾಪ್ಟರ್ ನ 4 ಮಾರ್ಕ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ರೀತಿಯಾದ ಪ್ರಾಬ್ಲಮ್ ನ ಎಕ್ಸಾಮ್ ನಲ್ಲಿ ಕೇಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಪ್ರಾಬ್ಲಮ್ ಈ ರೀತಿಯಾಗಿದೆ. What is the residential status of Mr. Robert is a foreign citizen for the assessment year 2024 or 25 who is in India as follows ಅಂತ ಹೇಳಿದ್ದಾರೆ. ಅಂದ್ರೆ ಮಿಸ್ಟರ್ ರಾಬರ್ಟ್ ಅನ್ನೋನು ಫಾರಿನ್ ಸಿಟಿಸನ್ ಅಂತೆ. ಸೊ ಅವನ ಒಂದು ರೆಸಿಡೆನ್ಷಿಯಲ್ ಸ್ಟೇಟಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಂತೆ ಅಸೆಸ್ಮೆಂಟ್ ಇಯರ್ 2024-25 ಗೆ. ಹಾಗಾದ್ರೆ ಪ್ರೀವಿಯಸ್ ಇಯರ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಪ್ರೆಸೆನ್ಸ್ ಇನ್ ಇಂಡಿಯಾ, ಅಂದ್ರೆ ಇಂದಿನ ವರ್ಷಗಳಲ್ಲಿ ಅವನು ಎಷ್ಟೆಷ್ಟು ದಿನ ಇಂಡಿಯಾದಲ್ಲಿ ಇದ್ದ ಅಂತ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. 2023-24 182 ದಿವಸ ಇದ್ದಂತೆ, 2022-23 55 ದಿವಸ ಇದ್ದಂತೆ, 2021-22 28 ದಿವಸ ಇದ್ದಂತೆ. ಸೊ ಈ ಇಷ್ಟು ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡು ನಾವು ಇವನ ಒಂದು ರೆಸಿಡೆನ್ಷಿಯಲ್ ಸ್ಟೇಟಸ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂದರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದರೆ, ಸೊ ಫಸ್ಟಿಗೆ ಅದು ಡಿವಿಷನ್ಸ್ನ ನೋಡೋದಾದರೆ ಸೊ ಈ ರೀತಿಯಾಗಿದೆ. ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಎನ್ ಇಂಡಿವಿಜುವಲ್, ಅವನ ಸ್ಟೇಟಸ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಅವನು ರೆಸಿಡೆಂಟಾ ಅಥವಾ ನಾನ್ ರೆಸಿಡೆಂಟಾ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ರೆಸಿಡೆಂಟ್ ಅಂತ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದರೆ, ಸೊ ಬೇಸಿಕ್ ಕಂಡೀಷನ್ಸ್ನ ಅವನು ಫುಲ್ಫಿಲ್ ಮಾಡಬೇಕು. ಸೊ ಬೇಸಿಕ್ ಕಂಡೀಷನ್ಸ್ ಬಂದ್ಬಿಟ್ಟು ಈ ರೀತಿಯಾಗಿದೆ. ಸ್ಟೇ ಇನ್ ಇಂಡಿಯಾ ಫಾರ್ 182 ಡೇಸ್ ಆರ್ ಮೋರ್ ಇನ್ ಪ್ರೀವಿಯಸ್ ಇಯರ್. ಸೊ ಅವನು ಇಂದಿನ ವರ್ಷದಲ್ಲಿ 182 ದಿವಸ ಇಂಡಿಯಾದಲ್ಲಿ ಇರಬೇಕು. ಆವಾಗ ಅವನು ಒಂದು ಬೇಸಿಕ್ ಕಂಡೀಷನ್ನ ಫುಲ್ಫಿಲ್ ಮಾಡ್ದ ಅಂತ ಅರ್ಥ. ಓಕೆನಾ? ಹಾಗಾದರೆ ಇವನು 2023-24 182 ದಿವಸ ಇದ್ದಾನೆ, ಅಂದರೆ ಇವನು ಬೇಸಿಕ್ ಕಂಡೀಷನ್ನ ಫುಲ್ಫಿಲ್ ಮಾಡಿದ್ದಾನೆ. ಅವ್ರು ಹೇಳಿರೋದಷ್ಟೇ, ಫುಲ್ಫಿಲ್ ಅಟ್ಲೀಸ್ಟ್ 1 ಬೇಸಿಕ್ ಕಂಡೀಷನ್. ಸೊ ಇಲ್ಲಿರುವಂಥ 2 ಬೇಸಿಕ್ ಕಂಡೀಷನಲ್ಲಿ ಒಂದು ಬೇಸಿಕ್ ಕಂಡೀಷನ್ನ ಫುಲ್ಫಿಲ್ ಮಾಡಿದ್ರೆ ಸಾಕು, ಅವನು ನೆಕ್ಸ್ಟಿಗೆ ಎಲಿಜಿಬಲ್ ಆಗ್ತಾನೆ. ಹಾಗಾದರೆ ಒಂದು ಫುಲ್ಫಿಲ್ ಮಾಡಿಲ್ಲ ಅಂದರೆ ಅವನು ನಾನ್ ರೆಸಿಡೆಂಟ್ ಅಂತ ಅವನ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಆಚೆ ಇಡಬೇಕು. ಸೊ ಅವನು ರೆಸಿಡೆಂಟ್ ಅಂತ ಆದರೆ ಫರ್ದರ್ ಕ್ಯಾಲ್ಕುಲೇಷನ್ಗೆ ಹೋಗ್ತಾ ಇರಬೇಕು. ಸೊ ಫರ್ದರ್ ಕ್ಯಾಲ್ಕುಲೇಷನ್ ಏನಂತಿದೆ ಅಂದರೆ, ಫುಲ್ಫಿಲ್ ಬೋತ್ ಅಡಿಷ್ನಲ್ ಕಂಡೀಷನ್ಸ್. ಅದು ಅವನು ಅಡಿಷ್ನಲ್ ಕಂಡೀಷನ್ಸಲ್ಲಿ ಎರಡನ್ನೂ ಫುಲ್ಫಿಲ್ ಮಾಡ್ದ ಅಂದರೆ ಅವನು ರೆಸಿಡೆಂಟ್, ಬಟ್ ಆ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಅಂತ ಅವನಿಗೆ ಹೇಳ್ತಾ ಹೋಗ್ತಾರೆ. ಅವನು ಒಂದು ಕಂಡೀಷನ್ನ ಫುಲ್ಫಿಲ್ ಮಾಡಲಿಲ್ಲ ಅಂದರೆ, ಅಥವಾ ಒಂದು ಕಂಡೀಷನ್ನ ಫುಲ್ಫಿಲ್ ಮಾಡ್ದ ಅಂದರೆ ಅಡಿಷನಲ್ ಕಂಡೀಷನಲ್ಲಿ ಅವನ್ನ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದರೆ ಅಡಿಷನಲ್ ಕಂಡೀಷನ್ ಯಾವ್ಯಾವು ಅಂದರೆ, ಪರ್ಸನ್ ಇನ್ ಇಂಡಿಯಾ ಫಾರ್ 2 years ಔಟ್ ಆಫ್ 10 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್. ಅಂದರೆ ಇಂದಿನ ವರ್ಷ ಬಿಟ್ಟು ಅದರ ಹಿಂದಕ್ಕೆ 10 ವರ್ಷಗಳಲ್ಲಿ 2 ವರ್ಷಗಳ ಕಾಲ ಅವನು ಇಂಡಿಯಾದಲ್ಲಿ ಇರಬೇಕಂತೆ. ಅದು ಒಂದು ಅಡಿಷನಲ್ ಕಂಡೀಷನ್. ಅದು ಬಿಟ್ಟರೆ ಸ್ಟೇ ಇನ್ ಇಂಡಿಯಾ ಫಾರ್ 730 ಡೇಸ್ ಆರ್ ಮೋರ್ ಇನ್ ಡ್ಯೂರಿಂಗ್ 7 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್. ಅಂದರೆ ಇಂದಿನ ವರ್ಷ ಬಿಟ್ಟು ಅದರ ಹಿಂದಿನ 7 ವರ್ಷಗಳಲ್ಲಿ 730 ದಿವಸ ಅವನು ಇಂಡಿಯಾದಲ್ಲಿ ಇರಬೇಕಂತೆ. ಇದು ಇವೆರಡು ಅಡಿಷನಲ್ ಕಂಡೀಷನ್. ಸೊ ಇವೆರಡರಲ್ಲಿ ಒಂದನ್ನು ಅವನು ಫುಲ್ಫಿಲ್ ಮಾಡಿದ್ರು ಅಥವಾ ಒಂದನ್ನು ಫುಲ್ಫಿಲ್ ಮಾಡಲಿಲ್ಲ ಅಂದರೆ ಅವನ್ನ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಅಥವಾ ಇವೆರಡನ್ನೂ ಅವನು ಫುಲ್ಫಿಲ್ ಮಾಡ್ದ ಅಂದರೆ ಅವನ್ನ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇವಾಗ ಅವನ ಒಂದು ರೆಸಿಡೆನ್ಷಿಯಲ್ ಸ್ಟೇಟಸ್ನ ಕ್ಯಾಲ್ಕುಲೇಟ್ ಮಾಡೋದಾದರೆ, ಫಸ್ಟಿಗೆ ಅವ್ರು ಕೊಟ್ಟಿರೋಂಥ ಇನ್ಫಾರ್ಮೇಷನ್ನ ನಾವು ಹಾಕೊಳ್ತಾ ಹೋಗಬೇಕು. ಸೊ ಸೊಲ್ಯೂಷನ್ ಮಾಡಬೇಕು ಅಂದರೆ ಈ ಥರ ಫಾರ್ಮೆಟ್ ನಮಗೆ ಬೇಕು. ಒಂದು ಪ್ರೀವಿಯಸ್ ಇಯರ್, ಡೀಟೇಲ್ಸ್ ಆಫ್ ಇಸ್ ಸ್ಟೇ ಇನ್ ಇಂಡಿಯಾ, ನೆಕ್ಸ್ಟ್ ದೆನ್ ರೆಸಿಡೆನ್ಷಿಯಲ್ ಸ್ಟೇಟಸ್. ಸೊ ಇದು ಆಪ್ಷನಲ್, ಇದು ಹಾಕಿರೋದು ನಡೆಯುತ್ತೆ. ಸೊ ನೆಕ್ಸ್ಟ್ ಟೋಟಲ್ ಸ್ಟೇ ಇನ್ 4 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ ಆ್ಯಂಡ್ ಟೋಟಲ್ ಸ್ಟೇ ಇನ್ 7 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್. ಸೊ ಇವೆರಡು ಕಾಲಮ್ ಏನಕ್ಕೆ ಅಂದರೆ, ಸೊ ಇದು ಇಲ್ಲೇ ಕೊಟ್ಟಿದ್ದಾರೆ ಇವೆರಡು. ಸೊ ಅವೆರಡನ್ನ ಹಂಗೆ ಹಾಕೊಳ್ತೀವಿ. ಸೊ ಈ 2 ಕಾಲಮ್ ಎಕ್ಸ್ಟ್ರಾ ಏನಕ್ಕೆ ಹಾಕೋಬೇಕು ಅಂದರೆ, ಸೊ ಇದು ಬಂದು ಬೇಸಿಕ್ ಕಂಡೀಷನಿಗೆ ಆ್ಯಂಡ್ ದೆನ್ ಇದು ಬಂದು ಅಡಿಷ್ನಲ್ ಕಂಡೀಷನಿಗೆ. ಓಕೆನಾ? ಹಾಗೆ ಅವಾಗ ನೋಡಿದಾಗೆ, ಸೊ ಬೇಸಿಕ್ ಕಂಡೀಷನ್ ಇರೋ ಹಾಗೆ ಸ್ಟೇ ಇನ್ ಇಂಡಿಯಾ ಫಾರ್ 60 ಡೇಸ್ ಆರ್ ಮೋರ್ ಇನ್ ಪ್ರಿಸೀಡಿಂಗ್ ಇಯರ್ ಆರ್ ಮೋರ್ ಇನ್ 4 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್. 4 ಹಿಂದಿನ ವರ್ಷಗಳಲ್ಲಿ ಅವನು 365 ದಿವಸ ಇರಬೇಕಂತೆ. ಸೊ ಅದು ಒಂದು ಬೇಸಿಕ್ ಕಂಡೀಷನ್. ಅಡಿಷನಲ್ ಕಂಡೀಷನ್ ಅಂತ ಬಂದಾಗ, ಸೊ ಮೋರ್ ಇನ್ 730 ಡೇಸ್ ಆರ್ ಮೋರ್ 2 years ಔಟ್ ಆಫ್ 10 years ಅಂತ ಇದೆಯಲ್ಲ, ಸೊ ಇದಕ್ಕೋಸ್ಕರ ಈ ಒಂದು ಅಡಿಷನಲ್ ಕಾಲಮ್ ಹಾಕೊಂಡಿರುವಂಥದ್ದು. ಓಕೆನಾ? ಸೊ ಹಾಗಾದರೆ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇದಕ್ಕೆ ಬೇಕಾಗಿರೋದು 4 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್, ಇದಕ್ಕೆ 7 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ ಬೇಕು ನಮಗೆ. ಹಾಗಾದರೆ ಇಂದಿನ ವರ್ಷ 2023-24 ಬಿಟ್ಟರೆ ಇದರ ಹಿಂದಕ್ಕೆ 7 ವರ್ಷಗಳ ಕಾಲ ನಾವು ಹಾಕೊಳ್ತಾ ಹೋಗಬೇಕು ಇಯರ್ಸ್ನ. ಸೊ ಹಾಗಾದರೆ ಹಾಕೊಳ್ತಾ ಹೋಗೋಣ. ಸೊ ಇಂದಿನ ವರ್ಷ ಅಂತ ಬಂದಾಗ 2022-23 ಇದು ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಇಲ್ಲಿಂದ 7 years ಅಂತ ಬಂದರೆ, ಸೊ 21-22 ಹಾಗಾದರೆ ಹಾಕೋಣ. ಅಲ್ಲಿಗೆ 15-16 ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹಾಗಾದರೆ ಪ್ರೀವಿಯಸ್ ಇಯರಲ್ಲಿ ಹಾಕೊಳ್ತಾ ಹೋಗೋಣ. 2015-16, ಸೊ 2016-17, 2017-18, 2018-19,
2019-20, 2020-21, 2021-22, 2022-23, 2023 and 24. ಸೊ ಇದು ಪ್ರೀವಿಯಸ್ ಇಯರ್. ಓಕೆನಾ. ಸೊ ಇವ್ರು ಕೇಳಿರೋದು ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್. ಸೊ ಇದು ಪ್ರೀವಿಯಸ್ ಇಯರ್ ಆಗುತ್ತೆ. ಸೊ ಇದು ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ ಆಗುತ್ತೆ. ಸೊ ಇಲ್ಲಿಂದ ನಮಗೆ ಹಿಂದಕ್ಕೆ 4 ವರ್ಷ ಮತ್ತು ಹಿಂದಕ್ಕೆ 7 ವರ್ಷ, ಇದು ಅಲ್ಲಿ ಕೊಟ್ಟಿರುವಂಥ ಕಂಡೀಷನ್ಸ್. ಓಕೆನಾ. ಇದು 4 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ ಆಗುತ್ತೆ. ಸೊ ಇವೆರಡು ಸೇರಿದ್ರೆ 7 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ ಆಗುತ್ತೆ. ಸೊ ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಹಾಗಾದರೆ ನಮಗೆ ಕೊಟ್ಟಿರುವಂಥ ಇನ್ಫಾರ್ಮೇಷನ್ 2021, 22, 22, 23, 23, 24ಗೆ ಎಷ್ಟು ದಿವಸ ಆಯ್ತಾ ಅಂತ ಅವ್ನಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಹಾಗಾದರೆ ಅದನ್ನು ಹಾಕೊಳ್ತಾ ಹೋಗೋಣ. 2023-24ಗೆ ಬಂದರೆ ಅವನು 182 ಡೇಸ್ ಇದ್ದಂತೆ. ಸೊ ಹಾಕೋಣ 182 ಡೇಸ್. ಈಸ್ ಸ್ಟೇ ಇನ್ ಇಂಡಿಯಾ, ಡೀಟೇಲ್ಸ್ ಆಫ್ ಹೀಸ್ ಸ್ಟೇ ಇನ್ ಇಂಡಿಯಾ. ಸೊ ಅವನು ಇಂಡಿಯಾದಲ್ಲಿ ಎಷ್ಟು ದಿನ ಇದ್ದ ಅನ್ನೋ ಒಂದು ಇನ್ಫಾರ್ಮೇಷನ್ ಈ ಕಾಲಮಲ್ಲಿ ಹಾಕೊಳ್ತಾ ಹೋಗಬೇಕು. 2022-23, ಸೊ 2022-23ನಲ್ಲಿ 55 ಡೇಸ್ ಇದ್ದಾನೆ, ಹಾಕೊಳ್ತಾ ಹೋಗೋಣ 55 ಡೇಸ್. ನೆಕ್ಸ್ಟ್ 2021-22, ಸೊ 28 ಡೇಸ್ ಇದ್ದಾನೆ, ಹಾಕೊಳ್ಳೋಣ 28 ಡೇಸ್. ಸೊ ಇದೆಲ್ಲದಕ್ಕೂ ಕೂಡ ನಿಲ್ಲ ಹಾಕೊಳ್ತಾ ಹೋಗಬೇಕು. ಯಾಕಂದರೆ ಅವನು ಫಾರಿನ್ ಸಿಟಿಸನ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ದಿವಸ ಅವನಿಲ್ಲ ಅಂತ ಅರ್ಥ ಅಲ್ಲಿಗೆ. ಸೊ ನೆಕ್ಸ್ಟಿಗೆ ಕ್ಯಾಲ್ಕುಲೇಟ್ ಮಾಡೋದಾದರೆ ಟೋಟಲ್ ಸ್ಟೇ ಇನ್ 4 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ ಅಂತ ಕೇಳಿದ್ದಾನೆ. ಹಾಗಾದರೆ ಈ ಪ್ರೀವಿಯಸ್ ಇಯರ್ನ ಬಿಟ್ಟು ಇಂದಿನ 4 ವರ್ಷಗಳಲ್ಲಿ ಅವನೆಷ್ಟಿರಬೇಕಂತೆ 365 ಡೇಸ್ ಆರ್ 4 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ ಅಥವಾ 60 ಡೇಸ್ ಇರಬೇಕಂತೆ. ಹಾಗಾದರೆ ಅವ್ನು 60 ಡೇಸ್ ಇದ್ದಾನ ಇಲ್ವಾ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಸೊ 55 ಡೇಸ್ ಪ್ಲಸ್ 28 ಡೇಸ್, ದಟ್ ಮೀನ್ಸ್ 83 ಡೇಸ್ ಇದ್ದಾನೆ. ಸೊ ಹಾಗಾದರೆ ಇವನು ಬೇಸಿಕ್ ಕಂಡೀಷನ್ನ ಫುಲ್ಫಿಲ್ ಮಾಡಿದ್ದಾನೆ. ಸೊ ಹಾಕೋಣ 83 ಡೇಸ್. ಸೊ ಅವನು ಈ ಕಂಡೀಷನ್ನ ಫುಲ್ಫಿಲ್ ಮಾಡಿದ್ದಾನೆ ಅಂದರೆ ನೆಕ್ಸ್ಟ್ ಅಡಿಷನಲ್ ಕಂಡೀಷನ್ಗೆ ನಾವು ಹೋಗಬೇಕು. ಸೊ ಇಲ್ಲಿ ಅವನು ಈ ಕಂಡೀಷನ್ನ ಫುಲ್ಫಿಲ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಅಡಿಷನಲ್ ಕಂಡೀಷನ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ, ಆ ಪ್ರಾಬ್ಲಮ್ನ ಅಲ್ಲೇ ಸ್ಟಾಪ್ ಮಾಡ್ಬೋದು. ಸೊ ಹಾಗಾದರೆ ನೆಕ್ಸ್ಟಿಗೆ ಹೋಗೋಣ 7 ಪ್ರಿವಿಯಸ್ ಇಯರ್. ಸೊ ಇಲ್ಲಿಂದ ಹಿಂದಕ್ಕೆ 7 ಪ್ರಿವಿಯಸ್ ಇಯರಲ್ಲಿ ಅವನು ಎಷ್ಟು ದಿನ ಇರಬೇಕಂತೆ 730 ಡೇಸ್ ಇರಬೇಕಂತೆ. ಹಾಗಾದರೆ ಅವನು 730 ಡೇಸ್ ಇದ್ದಾನ? ಇಲ್ಲ. ಇಲ್ಲೂ ಕೂಡ 83 ಡೇಸನ್ನೇ ಹಾಕೋಬೇಕು. ಸೊ ಇವನು ಎರಡರಲ್ಲಿ ಯಾವುದೂ ಕೂಡ ಫುಲ್ಫಿಲ್ ಮಾಡಿಲ್ಲ ಅಂತ ಅರ್ಥ. ಸೊ ಈಗ ಇಲ್ಲಿಗೆ ಬಂದರೆ ಇಲ್ಲಿ ಸ್ಟೇ ಇನ್ ಇಂಡಿಯಾ ಫಾರ್ 182 ಡೇಸ್ ಆರ್ ಮೋರ್ ಇನ್ ಪ್ರೀವಿಯಸ್ ಇಯರ್. ಸೊ 182 ಡೇಸ್ ಇನ್ ಪ್ರೀವಿಯಸ್ ಇಯರ್ ಇದ್ದಾನೆ. ಸೊ ಸ್ಯಾಟಿಸ್ಫೈಡ್. ಸೊ ಇದನ್ನು ಸ್ಯಾಟಿಸ್ಫೈಡ್ ಆರ್ ನಾಟ್ ಸ್ಯಾಟಿಸ್ಫೈಡ್ ಅಂತ ಹಾಕೊಳ್ತಾ ಹೋಗಬೇಕು. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡೋದ್ರಿಂದ ನಿಮಗೆ 4 ಮಾರ್ಕ್ಸ್ಗೆ ಫುಲ್ 4 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಟೇ ಇನ್ ಇಂಡಿಯಾ ಫಾರ್ 60 ಡೇಸ್ ಆರ್ ಮೋರ್ ಇನ್ ಪ್ರೀವಿಯಸ್ ಇಯರ್ ಆ್ಯಂಡ್ 365 ಡೇಸ್ ಆರ್ ಮೋರ್ ಇನ್ 4 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್. ಸೊ ಸ್ಟೇ ಇನ್ ಇಂಡಿಯಾ 60 ಡೇಸ್ ಇದ್ದಾನೆ, ಮೋರ್ ಇನ್ ಪ್ರೀವಿಯಸ್ ಇಯರ್. ಸೊ ಪ್ರೀವಿಯಸ್ ಇಯರಲ್ಲಿದ್ದಾನೆ 60 ಡೇಸ್ಗಿಂತ ಜಾಸ್ತಿ. ನೆಕ್ಸ್ಟ್ 365 ಡೇಸ್ ಆರ್ ಮೋರ್ ಇನ್ 4 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್. ಸೊ 4 ವರ್ಷದಲ್ಲಿ 365 ದಿವಸಕ್ಕಿಂತ ಜಾಸ್ತಿ ಇರಬೇಕಂತೆ. ಸೊ ಇದನ್ನು ಇಲ್ಲ. ಸೊ ಹಾಗಾದರೆ ಇಲ್ಲಿ ಫಸ್ಟ್ ಕಂಡೀಷನ್ನ ಫುಲ್ಫಿಲ್ ಮಾಡಿದ್ದಾನೆ ಏನಂದರೆ 60 ಡೇಸ್, ಸ್ಟೇ ಇನ್ ಇಂಡಿಯಾ ಫಾರ್ 60 ಡೇಸ್. ಸೊ ಅದನ್ನು ಸ್ಯಾಟಿಸ್ಫೈಡ್ ಅಂತ ಹಾಕೊಳ್ತಾ ಹೋಗಬೇಕು. ನೆಕ್ಸ್ಟ್ ಇದರಲ್ಲಿ 4 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ಲಿ 365 ಡೇಸ್ ಇದೆನಾ, ಇದಕ್ಕೆ ನಾಟ್ ಸ್ಯಾಟಿಸ್ಫೈಡ್ ಅಂತ ಹಾಕೊಳ್ತಾ ಹೋಗಬೇಕು. ಓಕೆನಾ. ನೆಕ್ಸ್ಟ್ ಅಡಿಷನಲ್ ಕಂಡೀಷನಿಗೆ ಬರೋದಾದರೆ 7 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ ಆ್ಯಂಡ್ 10 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ ಹೇಳಿದ್ದಾರೆ. ಸೊ 7 ಇಲ್ಲ ಅಂದರೆ 10 ಇಲ್ಲ ಅಂತ ಅರ್ಥ. ಸೊ ಹಾಗಾದರೆ ಎರಡಕ್ಕೂ ಕೂಡ ನಾಟ್ ಸ್ಯಾಟಿಸ್ಫೈಡ್ ಅಂತ ಹಾಕೊಳ್ತಾ ಹೋಗಬೇಕು. ನಾಟ್ ಸ್ಯಾಟಿಸ್ಫೈಡ್. ಸೊ ಹಾಗಾದರೆ ಎರಡನ್ನೂ ಕೂಡ ನಾಟ್ ಸ್ಯಾಟಿಸ್ಫೈಡ್ ಆಗಿರೋದ್ರಿಂದ ಸೊ ಇಲ್ಲಿರೋ ಹಾಗೆ ಫುಲ್ಫಿಲ್ 1 ಆರ್ ನನ್ ಆಫ್ ದಿ ಫಾಲೋಯಿಂಗ್ ಕಂಡೀಷನ್ ಅಂತ ಬಂದಾಗ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಹಾಕೊಳ್ತಾ ಹೋಗಬೇಕಿದೆ ಕನ್ಕ್ಲೂಷನ್ನು. ಸೊ ಹಾಗಾದರೆ ಕನ್ಕ್ಲೂಷನ್ ಯಾವ ರೀತಿ ಬರೀಬೇಕು ಅಂತಾದರೆ ಕನ್ಕ್ಲೂಷನ್ ಮಿಸ್ಟರ್ ರಾಬರ್ಟ್ fulfill 1 in basic condition and none in additional condition. So he is considered as resident but not ordinarily resident.
ಸೊ ಈ ರೀತಿ ಈಗ ಕನ್ಕ್ಲೂಷನ್ ಬರೆದ್ರೆ ನಮಗೆ ಈಸಿಯಾಗಿ 4 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು.